ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ, ಸೊ ಅದಕ್ಕೆ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಜೋರಾಗಿ ಮಾಡ್ತಾ ಇದ್ದೀವಿ ಈ ಸತಿ. ಇದು ಹಿಂದಿನ ದಿನ, ಆ್ಯಕ್ಚುಲಿ ಪ್ರೀವಿಯಸ್ ಡೇ ಆಫ್ ದ ಹಬ್ಬ. ಲಕ್ಷ್ಮಿಗೆ ಈ ಸತಿ ಹಾಕ್ತಿರೋ ಹಾರ ತೋರಿಸ್ತೀನಿ. 3 ಗಂಟೆ ರಾತ್ರಿ ಇದು. ಜನ ಹೆಂಗಿದ್ದಾರೆ ಅಂದರೆ ಯಾವ ಕಡೆ ದಿಸ್ ವಾಸ್ ಮೈ ಮಾರ್ಕೆಟ್ ಸ್ಟೋರಿ. ಸೊ ಹೇಗೆ ರೆಡಿ ಮಾಡ್ತೀವಿ, ಏನಾಗುತ್ತೆ ಎತ್ತ. ಗಜಲಕ್ಷ್ಮೀ ನಮೋಸ್ತುತೆ, ಗಜಲಕ್ಷ್ಮೀ ನಮೋಸ್ತುತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ ಹಾಗೆ ಹಬ್ಬದ ಜೋರು, ಇದು ಹಬ್ಬದ ಸೀಸನು. ನಮಗೆ ನಮ್ಮ ಮನೇಲಿ ತುಂಬ ಜೋರು ಹಬ್ಬ ಅಂದರೆ ಯುಗಾದಿ ಬಿಟ್ಟರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬನೇ ಜೋರು ಹಬ್ಬ. ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ಹೊಸ ಮನೇಲಿ ಮಾಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬ, ಸೊ ಅದಕ್ಕೆ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಜೋರಾಗಿ ಮಾಡ್ತಾ ಇದ್ದೀವಿ ಈ ಸತಿ. ಇದು ಹಿಂದಿನ ದಿನ, ಆ್ಯಕ್ಚುಲಿ ಪ್ರೀವಿಯಸ್ ಡೇ ಆಫ್ ದ ಹಬ್ಬ. ಆಲ್ರೆಡಿ ಡೆಕೋರ್ ಎಲ್ಲ ಶುರು ಆಗಿದೆ. ನನಗೆ ಈ ಸತಿ ಹಬ್ಬಕ್ಕೆ ಡೆಕೋರ್ ಮಾಡ್ತಿರೋದು V3 ಕಲೆಕ್ಷನ್ಸ್ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ. ಅವರೇ ನನ್ನ ಗೃಹ ಪ್ರವೇಶಕ್ಕೂ ಬಂದು ಡೆಕೋರ್ ಮಾಡಿಕೊಟ್ಟಿದ್ದು. ಸೊ ಹಬ್ಬಕ್ಕೂ ಅವರೇ ಡೆಕೋರ್ ಮಾಡ್ತಾ ಇದ್ದಾರೆ. ಸೊ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ಅಂತ. ಡೀಪ್ ಕ್ಲೀನಿಂಗು ಒಂದು ವಾರದ ಮುಂಚೆನೇ ಶುರು ಆಯಿತು. ಈ ಮನೆ ಡೀಪ್ ಕ್ಲೀನಿಂಗು, ಆ ಮನೆ ಡೀಪ್ ಕ್ಲೀನಿಂಗು, ಆಮೇಲೆ ತಿಂಡಿಗಳು ಏನೇನು ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ರವೆ ಉಂಡೆ, ಕಜ್ಜಾಯ ಇಷ್ಟೆಲ್ಲ ಮಾಡಿಕೊಂಡು ಆಗಲೇ ಅವರಿಬ್ಬರು ನಮ್ಮ ಮಮ್ಮಿ ಡ್ಯಾಡಿ ಫುಲ್ಲು ನೆಕ್ಸ್ಟ್ ಲೆವೆಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಹಬ್ಬ ಅಂದರೆ ಅವರಿಬ್ಬರು ತುಂಬಾ ಟೆನ್ಷನ್ ತೊಗೊಂಡು ಮಾಡುವಂಥ ಒಂದು ಈವೆಂಟ್ಸ್ ಇದು. ಸೊ ಅಲ್ಲಿ ಆಲ್ರೆಡಿ ನಡೀತಾ ಇದೆ. ದೇವ್ರ ಮನೆ ಇನ್ನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ, ಡೆಕೋರ್ ಮಾಡ್ತಾ ಇದ್ದಾರೆ ಇನ್ನು. ಸೊ ಲೆಟ್ಸ್ ನಾಟ್ ಡಿಸ್ಟರ್ಬ್. ಇಲ್ಲಿ ಲಕ್ಷ್ಮಿ ಕೂರಿಸೋದು, ಸೊ ಡೆಕೋರೇಷನ್ ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು. ದೇ ಆರ್ ಅರೇಂಜಿಂಗ್ ದ ಫ್ಲವರ್ಸ್. ಸೊ ಯೂಶ್ವಲಿ ಈ ಕಡೆ ಕೂರಿಸ್ತಾ ಇದ್ವಿ ನಾವು ಲಕ್ಷ್ಮಿನ, ಬಟ್ ಏನೋ ಸೂರ್ಯ ಹುಟ್ಟೋ ಕಡೆ ಕೂರಿಸ್ಬೇಕು ಅಂತ ನಮ್ಮಮ್ಮ ಈಗ ಚೇಂಜ್ ಮಾಡಿ ಈ ಕಡೆ ಕೂರಿಸ್ತಾ ಇದ್ದೀವಿ. ಇಲ್ಲಿ ಡೆಕೋರ್ ನಡೀತಾ ಇದೆ. ಸೊ ಮೇನ್ ಡೋರ್ ಡೆಕೋರ್ ಕೂಡ ಮಾಡ್ತಾ ಇದ್ದಾರೆ. 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಅಜ್ಜಿ ಬಂದಿದ್ದಾರೆ ಹಬ್ಬಕ್ಕೆ. ಸೊ ಅವ್ರನ್ನ ಕರ್ಕೊಂಡು ಬರೋದೇ ದೊಡ್ಡ ವಿಷಯ. ಬರಲ್ಲ ಅಂತ ಹಠ ಹಿಡಿತಾರೆ. ಬಟ್ ಸತಿ ಬಂದಿದ್ದಾರೆ ಹಬ್ಬ ಅಂತ. ಹಾಯ್ ಅನ್ನು ಹಾಯ್. ಮುಖವಾಡ ಮೇನ್ ಅಲ್ವಾ, ಲಕ್ಷ್ಮಿ ಮುಖವಾಡ. ಸೊ ಹೊಸದು ಪರ್ಚೇಸ್ ಮಾಡಿದ್ವಿ. ಆ್ಯಕ್ಚುಲಿ ಅದನ್ನೆಲ್ಲ ಶೂಟ್ ಮಾಡಬೇಕಾಗಿತ್ತು, ಬಟ್ ಏನೋ ಗಜಿಬಿಜಿ ಆಗಿ ಒಂದು ಕಡೆ ನಾನು ಬಿಜಿ ಇದೆ, ಒಂದು ಕಡೆ ಇವರೆಲ್ಲ ಕೆಲಸಗಳು ಮಾಡ್ತಾಯಿದ್ರು. ಸೊ ಹಾಗಾಗಿ ಶೂಟ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಇವಾಗಲೇ ನೋಡ್ತಾ ಇರೋದು ಫಸ್ಟ್. ಸೊ ಇದೇ ಥರ ಬೇಕು. ಆ್ಯಂಡ್ ನಾನು ಕೇಳಿದ್ದು ಆ್ಯಂಟಿಕ್ ಫಿನಿಷಲ್ಲಿ, ಅಂದರೆ ಫುಲ್ ಆ್ಯಂಟಿಕ್ ಫಿನಿಷ್ ಇರುತ್ತೆ ಅಂತ. ಪ್ಲಸ್ ಮೇಲ್ಗಡೆ ಕಿರೀಟ ಮತ್ತು ಜ್ಯುವೆಲ್ಸ್ ಎಲ್ಲ ಗೋಲ್ಡಲ್ಲಿ ಇರಬೇಕು ಅಂತಲೇ ಕೇಳಿದ್ದು. ಬಟ್ ಆ್ಯಂಟಿಕ್ ಫಿನಿಷ್ ಕೊಟ್ಟಿಲ್ಲ ಅವರು, ಬಿಕಾಸ್ ಅದು ಪಾಲಿಶ್ ಒಣಗೋಕ್ಕೆ ಲೇಟ್ ಆಗುತ್ತೆ ಅಂತ, ಏನೋ ಹಬ್ಬ ಆದಮೇಲೆ ಮಾಡಿಕೊಡ್ತೀವಿ ಅಂತ. ಬಟ್ ಹಬ್ಬಕ್ಕೆ ಮೇನ್ ಅಲ್ವಾ. ಬಟ್ ಆದರೂ ಏನೋ ಪರವಾಗಿಲ್ಲ ಅಂತ ನಮಗೆ ಸಿಕ್ಕಿದೆ ದೊಡ್ಡ ವಿಷಯ. ನಾವು ದೊಡ್ಡದು ಆರ್ಡ್ರ್ ಮಾಡಿದ್ವಿ. ಸೊ ಹಾಗಾಗಿ ಲಕ್ಷ್ಮಿ ಮುಖವಾಡ ಸಿಕ್ತು. ಆ್ಯಂಡ್ ಸ್ಯಾರಿ ಡ್ರೇಪಿಂಗ್ಗೆ ನಾವು ಆ್ಯಕ್ಚುಲಿ ಪ್ರತಿ ವರ್ಷ ನಾವೇ ಮಾಡ್ತಾಯಿದ್ದೀವಲ್ವ. ಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ಅಮ್ಮ ಮಾಡ್ತಾಯಿದ್ರು, ಅದು ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಬಟ್ ಈ ವರ್ಷ ನಾವು ಪ್ರೀ ಡ್ರೇಪ್ ಮಾಡಿಸ್ಕೊಂಡು ತಂದಿದ್ದೀವಿ. ಪ್ರೀ ಡ್ರೇಪ್ ಮಾಡಿಸಿದ್ದೀನಿ ನೋಡಿ.
ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಿಮ್ಗೆ ಆ್ಯಕ್ಚುಲಿ ಫುಲ್ ಲುಕ್ ಗೊತ್ತಾಗಲ್ಲ. ಈ ಸೀರೆ ವ್ಲಾಗ್ ಮಾಡಬೇಕಾಗಿತ್ತು, ಅದು ಮರ್ತೋಯ್ತು ನನಗೆ. ಈ ಸೀರೆ ತೊಗೊಳಕ್ಕೆ ಹೋಗಿದ್ದು ಒಂದು 3-4 ಡೇಸ್ ಬ್ಯಾಕ್. ಆ್ಯಕ್ಚುಲಿ ಒಂದು ಸೀರೆ ತಂದಿದ್ವಿ, ಅದು ಇಷ್ಟ ಆಗಲಿಲ್ಲ, ಅದನ್ನು ಕೊಟ್ವಿ, ಮತ್ತು ಬೇರೆ ಸೀರೆ ನೋಡೋಣ ಅಂತ ಹೋದ್ವಿ. ಸೊ ನಾವು ಯೂಶ್ವಲಿ ಸೀರೆಗಳು ತೊಗೊಳ್ಳೋದು ಪ್ಯೂರ್ ಕಂಚಿ ಸೀರೆನೇ ತೊಗೊಳ್ಳೋದು, ಸಿಲ್ಕ್ ಸ್ಯಾರಿನೇ. ಸೊ ಕಂಚಿಗೆ ಹೋಗಿ ತೊಗೋತಾ ಇದ್ವಿ, ಬಟ್ ಈ ಸತಿ ಇಲ್ಲೇ ಇನ್ನೊಂಥರ ನಮ್ಮ ಸ್ಯಾರಿ ಆಂಟಿ ಒಬ್ಬರಿದ್ದಾರೆ, ಅಲ್ಲಿ ಹೋಗಿ ತೊಗೊಂಡಿದ್ದು. ಈ ಸೀರೆ ಬೆಲೆ ಬಂದು ಇಟ್ಸ್ ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಅಂತೆ. ಸೊ ಈ ಸೀರೆ ಬೆಲೆ ಬಂದು 88,000. ಸೊ ಲಕ್ಷ್ಮಿಗೆ ನಾನು ಯಾವಾಗಲೂ ಪ್ರತಿ ವರ್ಷ ಕಾಂಪ್ರಮೈಸ್ ಆಗದೆ ಒಳ್ಳೆ ಸೀರೆ ಬೇಕು ಅಂತಲೇ ನಾನು ಅದಕ್ಕೆ ಇನ್ವೆಸ್ಟ್ ಮಾಡೋದು. ಆ್ಯಂಡ್ ಆಲ್ಸೋ ಐ ಬಿಲೀವ್ ಇನ್ ಇನ್ವೆಸ್ಟಿಂಗ್ ಇನ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಬಿಕಾಸ್ ಏನಂತಾರೆ, ಇದನ್ನು ನೆಕ್ಸ್ಟ್ ನಾನು ಹಾಕೊಂಡಾದ್ಮೇಲೆ ಹೋಗಿ ಸೆಲ್ ಮಾಡಿದ್ರು ಕೂಡ ಕಂಚೀಲಿ ಅದು ಆಲ್ಮೋಸ್ಟ್ ಹಾಫ್ ರೇಟ್ಗೂ ಹೋಗುತ್ತೆ. ಸೊ ಹಾಗೆ ಐ ಬಿಲೀವ್ ಇನ್ ಇನ್ವೆಸ್ಟಿಂಗ್ ಆನ್ ಸ್ಯಾರೀಸ್, ಬಿಕಾಸ್ ಲಕ್ಷ್ಮಿ ಗುಡ್ಸಾದ್ಮೇಲೆ ಯಾವುದಾದ್ರೂ ಈವೆಂಟ್ ಇದ್ದರೆ ನಾನು ಹಾಕೋತೀನಿ. ಹಾಗೆ ಐ ಲವ್ ಕಲೆಕ್ಟಿಂಗ್ ಸ್ಯಾರೀಸ್. ಸೊ ಹೀಗೆ ಡ್ರೇಪ್ ಮಾಡಿದ್ದಾರೆ. ಬಾಡಿ ಬಂದು ಇದ್ರ ಮೇಲೆ ನಾವು ಕಳಶ ಇಟ್ಟು ಕಾಯಿ ಇಟ್ಟು ಅದಕ್ಕೆ ಮುಖವಾಡ ಕಟ್ತೀವಿ. ಚೆನ್ನಾಗಿ ಡ್ರೇಪ್ ಮಾಡಿದ್ದಾರೆ, ನಂಗೆ ಇಷ್ಟ ಆಯಿತು. ಸೊ ಇನ್ನು ಕೂರ್ಸಾದ್ಮೇಲೆ ಫುಲ್ ಕಂಪ್ಲೀಟ್ ಲುಕ್ ಹೇಗೆ ಬರುತ್ತೆ ಅಂತ ಆಮೇಲೆ ನೋಡಬೇಕು. ಸೊ ದಿಸ್ ಈಸ್ ಅಬೌಟ್ ದ ಸ್ಯಾರಿ. ಸೊ ಎಲ್ಲ ತೋರಿಸ್ದೆ, ಒಂದು ಮರ್ತೋಯ್ತು ನನಗೆ. ಮೇನ್ ಲಕ್ಷ್ಮಿಗೆ ಈ ಸತಿ ಹಾಕ್ತಿರೋ ಹಾರ ತೋರಿಸ್ತೀನಿ. 100 ಗ್ರಾಮ್ಸ್ ಇದೆಯಂತೆ ಹಾರ. ಇದು ನಮ್ಮ ಅಮ್ಮನ ಸೆಲೆಕ್ಷನು. ಸೊ ನಾನು ಹೋಗಿಲ್ಲ ಸೆಲೆಕ್ಷನ್ಗೆ, ಬಟ್ ಓಕೆ ನನಗೆ ಓಕೆ ಬಟ್ ಅಷ್ಟೊಂದೇನು ವಾವ್ ಅನ್ನೋ ಥರ ಏನು ಇಷ್ಟ ಆಗಿಲ್ಲ ಸದ್ಯಕ್ಕೆ. ಅಂದರೆ ತುಂಬ ಅರ್ಜೆಂಟಲ್ಲಿ ಸೆಲೆಕ್ಟ್ ಮಾಡಿದ್ದು. ಸೊ ಇದು ನೋಡೋಣ, ಲಕ್ಷ್ಮಿಗೆ ಹಾಕಾದ್ಮೇಲೆ ಚೆನ್ನಾಗಿ ಕಂಡ್ರೆ ಇಟ್ಕೋತೀನಿ, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ತೀನಿ. ಸೊ ದಿಸ್ ಈಸ್ ವಾಟ್ ಲಕ್ಷ್ಮಿಗೆ ಹಾಕ್ತಿರೋ ಹಾರ ಇವತ್ತು. ಸೊ ಮೇನ್ ಡೋರ್ ಡೆಕೋರ್ ತೋರಿಸೋಣ ಅಂತ ಬಂದೆ. ಸೊ ನಾನು ಕೇಳಿದ್ದು ಸಿಂಪಲಾಗಿ, ಬಟ್ ಅವರು ಗ್ರ್ಯಾಂಡಾಗೆ ಮಾಡಿದ್ದಾರೆ. ಐ ರಿಯಲಿ ಲವ್ ಇಟ್. ಐ ಲವ್ ದ ಡಿಸೈನ್, ಇಟ್ಸ್ ವೆರಿ ಎಲಿಗೆಂಟ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಲಕ್ಷ್ಮಿ ಕೂರ್ಸೋ ಕಡೆ ನಾವು ಆರ್ಚ್ ಕೇಳಿದ್ವಿ, ಅವ್ರು ಇನ್ನೂ ಬ್ಯೂಟಿಫುಲ್ಲಾಗೆ ಮಾಡ್ತಾಯಿದ್ದಾರೆ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ ಆರ್ಚ್. ಸೊ ಆರ್ಚ್ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಆ್ಯಂಡ್ ಇದು ಕಂಪ್ಲೀಟ್ ಆದಮೇಲೆ ನಾವು ಲಕ್ಷ್ಮಿನ ಕೂರಿಸ್ತೀವಿ. ಅದಾದಮೇಲೆ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಹೂವು ಹಾರ, ದೇವ್ರಿಗೆ ಹೂವು ಹಾರ, ಮಾವಿನೆಲೆ ಎಲ್ಲ ಫ್ರೆಶ್ ಆಗಿರಬೇಕು ಅಂತ ನಾವು 2 ಗಂಟೆಗೆ ಎದ್ದು 3 ಗಂಟೆಗೆ ಮಾರ್ಕೆಟ್ಗೆ ಹೋಗ್ತೀವಿ ಅಲ್ಲಿಂದ ತರೋದಕ್ಕೆ. ಸೊ ಇದು ಪ್ರತಿ ವರ್ಷ ನಡ್ಕೊಂಬಂದಿರೋದು, ಬಟ್ ನಾನು ಯಾವ ವರ್ಷವೂ ಹೋಗಿಲ್ಲ. ಬಟ್ ಈ ವರ್ಷ ಮೊದಲನೇ ಬಾರಿಗೆ ನಾನು ಹೋಗಬೇಕು, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಏನು ಎತ್ತಾದ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಎಕ್ಸ್ಪೀರಿಯೆನ್ಸ್ನ ಕೂಡ ರೆಕಾರ್ಡ್ ಮಾಡಿ ಈ ವ್ಲಾಗಲ್ಲೇ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಐ ರಿಯಲಿ ಲವ್ ದ ಆರ್ಚ್. ಅದು ಹೇಗೆ ಬರ್ತದೆ ಅಂತ ನಾನು ಕೇಳಿದ್ದು ಜಸ್ಟ್ ಸಿಂಪಲಾಗಿ ಒಂದು ಏನಂತಾರೆ ಸರ್ಕಲಲ್ಲಿ ಏನಾದರೂ ಮಾಡಿಕೊಡಿ ಅಂತ. ಬಟ್ ಅವರು ದೇ ಆರ್ ಗೋಯಿಂಗ್ ಲೈಕ್ ಓವರ್ ಬೋರ್ಡ್ ಆ್ಯಂಡ್ ಡೂಯಿಂಗ್ ಇಟ್ ಇನ್ನು ಬ್ಯೂಟಿಫುಲ್ಲಾಗಿ. ಐ ಹೋಪ್ ಕಂಪ್ಲೀಟ್ ಆದಮೇಲೆ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಾಳೆ ನಾನು ಯಾವ ಸೀರೆ ಉಟ್ಕೋತಾ ಇದ್ದೀನಿ ಅಂತಲೂ ತೋರಿಸ್ತೀನಿ ನಾನು. ಸೊ ಅದು ಆ್ಯಕ್ಚುಲಿ ನಾಳೆನೇ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಕೊಂಡೆ, ಬಟ್ ದಟ್ಸ್ ಓಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೂ ನಿಮ್ಗೆ ಗೊತ್ತಾಗುತ್ತೆ, ಅದಕ್ಕೆ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಪೇಸ್ಟಲ್ ಟಿಶ್ಯೂ ಸ್ಯಾರಿ ಥರ ಇದೆ ಇದು. ಆ್ಯಕ್ಚುಲಿ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ. ನಾಳೆ ಉಟ್ಕೊಂಡ್ಮೇಲೆ ನಾನು ಏನು ಸ್ಯಾರಿ ಇದು ಅಂತ ಕರೆಕ್ಟಾಗಿ ಹೇಳ್ತೀನಿ. ಬಟ್ ಇಟ್ ಇಸ್ ಅ ಸಿಲ್ಕ್ ಸ್ಯಾರಿ. ಸೊ ಹೀಗಿದೆ ಸ್ಯಾರಿ. ನಾನು ಆ್ಯಕ್ಚುಲಿ ಈ ಥರ ಕಲರ್ ಯಾವತ್ತೂ ಉಟ್ಟಿಲ್ಲ. ನನ್ನ ಕಂಪ್ಲೆಕ್ಷನ್ಗೆ ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ನಾನು ಸ್ವಲ್ಪ ಡಸ್ಕಿ ಇರೋದ್ರಿಂದ. ಆ್ಯಂಡ್ ಆಲ್ಸೋ ಬ್ಲೌಸ್ ನೋಡಿ ಹೀಗಿದೆ. ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಯೂಶ್ವಲಿ ನನ್ನ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದು ಲಿಖಿತಾ ಸುರೇಶ್, ನೀವು ನೋಡಿರ್ತೀರ, ನಾನು ತುಂಬ ಸತಿ ಟ್ಯಾಗ್ ಮಾಡಿರ್ತೀನಿ. ಸೊ ಅವರು ಡಿಸೈನ್ ಮಾಡಿರೋ ಬ್ಲೌಸ್ ಇದು. ವೆರಿ ಸಿಂಪಲ್ ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಆಲ್ಸೋ ನನ್ನ ಜ್ಯುವೆಲ್ರಿ ಇನ್ನೂ ಬಂದಿಲ್ಲ, ಇಟ್ಸ್ ಆನ್ ದ ವೇ. ಇಟ್ಸ್ ಫ್ರಮ್ ಸ್ಫಟಿಕ. ಆಲ್ಸೋ ನಾಳೆಗೆ ಕುಂಕುಮಕ್ಕೆ ನಾನು ತುಂಬ ಫಸ್ಟ್ ಟೈಮ್ ಇಷ್ಟೊಂದು ಜನನ ಕರೆದಿರೋದು. ಯಾರ್ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಸರ್ಕಲಲ್ಲಿರೋ ಎಲ್ಲ ವಿಮೆನ್ನು ಕರೆದಿದ್ದೀನಿ ಕುಂಕುಮಕ್ಕೆ. ಬಿಕಾಸ್ ಲಕ್ಷ್ಮೀ ಪೂಜೆ ಯಾರೂ ಕೂಡ ಮಿಸ್ ಮಾಡಲ್ಲ. ಸೊ ಲಕ್ಷ್ಮಿ ನೋಡೋದಕ್ಕೆ, ಬ್ಲೆಸ್ಸಿಂಗ್ಸ್ ತೊಗೊಳೋದಕ್ಕೆ, ಕುಂಕುಮ ತೊಗೊಳೋದಕ್ಕೆ ತುಂಬ ಜನ ಬಂದೇ ಬರ್ತಾರೆ ಅಂತ ಐ ಆಮ್ ಹೋಪಿಂಗ್. ಸೊ ನೋಡೋಣ, ನಾಳೆ ವ್ಲಾಗ್ನು ನಾನು ಮಾಡ್ತೀನಿ. ಬಿಕಾಸ್ ನಾಳೆನೇ ಇಂಪಾರ್ಟೆಂಟ್ ಅಲ್ವಾ, ಹಬ್ಬದ ದಿನ ಹಬ್ಬ ಹೇಗಾಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಸೊ
ಆ ವ್ಲಾಗಲ್ಲಿ ನೀವು ನೋಡ್ಬೋದು ಯಾರ್ಯಾರನ್ನ ಕರೆದಿದ್ದೀನಿ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಅಂತ. ಸೊ ಯಾ, ಐ ಆಮ್ ಎಕ್ಸೈಟೆಡ್. ನಾಳೆಗೋಸ್ಕರ ಐ ಆಮ್ ರಿಯಲಿ ಎಕ್ಸೈಟೆಡ್ ಬಿಕಾಸ್ ಮೊದಲನೇ ಹಬ್ಬ ಇಷ್ಟು ಜೋರಾಗಿ ನನ್ನ ಮನೇಲಿ ಮಾಡ್ತಾ ಇರೋದು. ಹಬ್ಬದ ಊಟ ಮಾಡೋದಕ್ಕೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ತುಂಬ ಮೆನ್ಯೂ ಪ್ರಿಪೇರ್ ಮಾಡಿದ್ದಾರೆ ನಮ್ಮಮ್ಮ. ಸೊ ಯಾ, ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಪ್ರತಿ ವರ್ಷ ಇಷ್ಟೇ ಜೋರಾಗಿ, ಇದಕ್ಕಿಂತ ಜೋರಾಗಿ ಮಾಡೋ ಶಕ್ತಿ ಆ ದೇವ್ರು ನನಗೆ, ನಿಮಗೆ ಎಲ್ರಿಗೂ ಕೊಡಲಿ. ಆ್ಯಂಡ್ ಆ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರೂ ನೆಮ್ಮದಿಯಾಗಿ ಖುಷಿಯಾಗಿ. ಇವತ್ತೇನು ಶೂಟ್ ಮಾಡ್ತಾಯಿದ್ರಿ, ಅವತ್ತು ನಮ್ಮ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಶೂಟ್ ಮಾಡಬೇಕಾಗಿತ್ತು. ಇಬ್ಬರು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನಮ್ಮ ಮೇಡಮು ಒಂದೇ ಒಂದು ಕಡ್ಡಿ ತೆಗೆದು ಆಚೆ ಹಾಕ್ತೀವಿ. ಯಾವ ಥರ ಈ ಥರ ಮಲಗಿದ್ರೆ ಹಿಂಗೆ ಕೂತಿದ್ರು. ರೂಮ್ ಆಯ್ತು, ಇದಾಯ್ತು ಅಷ್ಟೇ. ಇಬ್ಬರೇ ವರ್ಕೌಟ್ ಮಾಡಿದ್ದೀನಿ ನೋವು ಅಂತ ಅನ್ನೋದು. ಥ್ಯಾಂಕ್ ಯು ಫಾರ್ ಟಾಕಿಂಗ್. ಯು ಕ್ಯಾನ್ ಗಿವ್ ಬ್ಯಾಕ್ ದ ಮೈಕ್. ಮದುವೆ ಆದರೆ ನಿನ್ನ ಸಂಸಾರ, ನಿನ್ನ ಗಂಡ, ನೀನು ಚೆನ್ನಾಗಿ ಮನೆ ಕೆಲಸ ಮಾಡಿ, ನಾವು ಮನೆ ಕೆಲಸ ಮಾಡ್ಕೊಂಡೇ ಇರಬೇಕಾ? ನಾನು ನನ್ನ ಗಂಡ ಮದುವೆ ಆದಮೇಲೆ ಅಫ್ಕೋರ್ಸ್ ಮದುವೆ ಆದಮೇಲೆ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದು. ಗಂಡನ ನೋಡ್ಕೋಬೇಕು, ಅಡುಗೆ ಮಾಡಿಕೊಡ್ಬೇಕು, ನಾನೊಬ್ಬಳೇ ಅಡುಗೆ ಮಾಡಿಕೊಡ್ಬೇಕು, ನಾನೇ ಮನೆ ಕೆಲಸ ಮಾಡಬೇಕು. ಗಂಡ ಏನು ಮಾಡಲ್ಲ, ಅವರು ಮಾಡಬೇಕು. ನಾನು ಆಚೆನೂ ಕೆಲಸ ಮಾಡಿ ನಾನು ಹಂಗೆ ಹೇಳ್ಬೇಕು. ಅವರು ಮಾಡಬೇಕು, ನೀನು ಹಂಚ್ಕೊಂಡು ಮಾಡಬೇಕು. ಮಾಡೋಣ. ಒಳ್ಳೆ ಕೆಲಸ ನೋಡು, ಒಳ್ಳೆ ಗಂಡನ ನೋಡ್ಕೋ, ಒಳ್ಳೆ ಗಂಡನ ನೋಡ್ಕೋಬೇಕಂತೆ ನಾನೇ. ನೀನೇ ನೋಡ್ಕೊಂಡು ಹೋಗ್ಕೋಬೇಕು. ಈಗ ಹಂಗೆ ಆಗೋದು. ಪ್ರಪಂಚ ಯಾರು ಇಲ್ಲ. ಅವಾಗ ಇಲ್ಲಿಗಿನ ಕಾಲದಲ್ಲಿ ಹಿರಿಯರು ಮಾಡ್ತಿದ್ರು, ಈಗ ನಾವೇ ನೋಡ್ಕೊಂಡು ಮಾಡ್ಕೋಬೇಕು. ಸೊ ನಮ್ಮ ಅಜ್ಜಿ ಲವ್ ಮ್ಯಾರೇಜೇ ಆಗು, ನೀನು ಅರೇಂಜ್ ಮ್ಯಾರೇಜ್ ಆಗಬೇಡ ಅಂತ ಹೇಳ್ತಾರೆ. ನಾನು ಹಂಗೆ ಆಗಿರೋದು. ನಿಂದು ಲವ್ ಮ್ಯಾರೇಜನಾ? ಹೌದು, ಮಾತಾಡ್ಬೇಡ ಹಂಗೆ. ನಮ್ಮ ಅಜ್ಜಿದು ಲವ್ ಮ್ಯಾರೇಜೇ ಅಂತೆ. ಅಲ್ಲಿ ಹೇಳ್ತಾ ಇಲ್ವಾ? ಮದುವೆಗೆ ಹೋಗಿದ್ದೆ, ಇದೇ ಹುಡುಗಿ ಬೇಕು ಅಂತ. ಮದುವೆಗೆ ಹೋಗಿದ್ರಂತೆ ನಮ್ಮ ತಾತ, ಇದೇ ಹುಡುಗಿ ಬೇಕು ಅಂತ ಚಿಕ್ಕಪ್ಪನ ಬುಟ್ಟಿಗೆ ಹಾಕ್ಕೊಂಡು ಕ್ಯಾಶ್ ಹಾಕ್ಕೊಂಡು. ಗೌಡ್ರ ಮಗಳು, ದೊಡ್ಡ ಗೌಡ್ರ ಮಗಳಂತೆ ಆವಾಗಿನ ಕಾಲದಲ್ಲಿ. ಗೌಡ್ರ ಮಗಳು, ಮೊಮ್ಮಗಳು ನಾನು. ಗೌಡ್ರ ಮೊಮ್ಮಗಳಂತೆ. ಸೊ ಅದನ್ನು ನೋಡಿ ನಮ್ಮ ತಾತ ಸ್ಕೂಲ್ ಮೇಸ್ಟ್ರು, ಅವರು ಕ್ಯಾಚ್ ಹಾಕ್ಕೊಂಡಿರೋದು. ಹಿಂಗೆ ನೀನು ಚೆನ್ನಾಗಿ, ನಾನು ಹಂಗೇನೆ ಕ್ಯಾಚ್ ಹಾಕೋಬೇಕು. ಈಗ ಮನೆ ಕಟ್ಟಿದ್ಯಾ, ಈಗ ಒಳ್ಳೆ ಗಂಡು ನೋಡ್ಕೋಬೇಕು ಅಷ್ಟೇ. ಅದೊಂದು ನೋಡ್ಬೇಕಣ್ಣ, ಬೇಗ ಮಾಡಿ. ಆಗೋಣ ಯಾರು ಸಿಕ್ಕಿದ ಮೇಲೆ ಆಗೋಣ. ಇಷ್ಟ ಬಂದಿದ್ದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಅಜ್ಜಿ ಗೋಲ್ಡನ್ ವರ್ಡ್ಸ್. ಇಲ್ಲಿಗೆ ನಾವು ನಮ್ಮ ಅಜ್ಜಿ ಜೊತೆ ಒಂದು ಮಾತುಕತೆನ ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜನ ಹೆಂಗಿದ್ದಾರೆ ಅಂದರೆ ಇಟ್ ಫೀಲ್ಸ್ ಲೈಕ್ ರಾತ್ರಿ ಏನೋ 8 ಗಂಟೆ 9 ಗಂಟೆ ಫೀಲ್ ಇದೆ ಇಲ್ಲಿ. ಎಲ್ಲ ಜಗಳ ಆಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ. ಫೋನ್ಗೇನು ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಆಗ್ತದೆ. ಆ ಥರ ಜನ ಹತ್ತತ್ರ ಬರ್ತಾರೆ. ಓ ಮೈ ಗಾಡ್, ಅಲ್ಲೇ ಟೀಮ್ ಮಾಡ್ತಾ ಇದ್ದಾರೆ.
ಯಾವ ಕಡೆ? ಎಂಥ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಜೀವನದಲ್ಲಿ ಬರಲ್ಲ ಇಲ್ಲಿಗೆ. ಓ ಮೈ ಗಾಡ್, ನಾವಿನ್ನ ಅರ್ಧಕ್ಕೂ ಹೋಗಿರ್ಲಿಲ್ಲ ಅನ್ಸುತ್ತಲ್ಲ, ಕಾಲು ಭಾಗಕ್ಕೂ ಹೋಗಿರಲಿಲ್ಲ. ಆ ಥರ ಜನ, ನಾವು ಫ್ಲೋಟ್ ಮಾಡ್ಕೊಂಡು ಹೋಗ್ಬೋದು ಆ ಥರ ಇದ್ರು ಜನ. ನಡೆಯೋಕ್ಕಂತೂ ಜಾಗ ಇರಲಿಲ್ಲ ಅಲ್ಲಿ. ಸೊ ಎಲ್ಲ ತೊಗೊಂಡ್ವಿ ಅಲ್ಲ, ಅಂದ್ಕೊಂಡಿದ್ದೆಲ್ಲ ತೊಗೊಂಡಿದ್ದೀವಿ. ಈಗ ಮನೆಗೆ ಹೋಗಿ ರೆಡಿ ಮಾಡೋದಷ್ಟೇ. ಪಾರ್ಕಿಂಗು ಜಾಗ ಎಲ್ಲ ಎಲ್ಲೋ ದೂರ ನಿಲ್ಲಿಸಿದ್ದಾರೆ. ಹೋಗ್ಬೇಕು ಇವಾಗ ಹುಡ್ಕೊಂಡು. 1 ಕಿಲೋಮೀಟ್ರ್ ನಡಿಬೇಕು ಇವಾಗ. ದಿಸ್ ವಾಸ್ ಮೈ ಮಾರ್ಕೆಟ್ ಸ್ಟೋರಿ. ಸೊ ಹೇಗೆ ರೆಡಿ ಮಾಡ್ತೀವಿ, ಏನಾಗುತ್ತೆ ಎತ್ತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು, ಬಾಯ್. ಐ ಲವ್ ಯು ಆಲ್. ಗಜನಾಥ ಪ್ರಬೋಧಿನೀಂ ಸಾಮ್ರಾಜ್ಯ ಪ್ರದಾಯಿನೀಂ ದೇವಿ. ಸೊ ಫೈನಲಿ ರೆಡಿ ಆಗಾಯಿತು. ಯು ಕ್ಯಾನ್ ಸಿ ದಿಸ್ ಇಸ್ ಮೈ ಫೈನಲ್ ಲುಕ್ ಹಬ್ಬಕ್ಕೆ ಇವತ್ತು. ನಮೋಸ್ತುತೆ ಗಜಲಕ್ಷ್ಮೀ ನಮೋಸ್ತುತೆ ಗಜಲಕ್ಷ್ಮೀ ನಮೋಸ್ತುತೆ ಗಜಲಕ್ಷ್ಮೀ ನಮೋಸ್ತುತೆ. ರಥ ಮಧ್ಯಾಮಶ್ವಪೂರ್ವಾಂ ಗಜನಾಥ ಪ್ರಬೋಧಿನೀಂ ಸಾಮ್ರಾಜ್ಯ ಪ್ರದಾಯಿನೀಂ ದೇವಿಂ ಗಜಲಕ್ಷ್ಮೀ